ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ರಾಮಣ್ಣ ಮದುವೆ ಮಾಡಿಕೊಂಡು ರಾಮಣ್ಣ ಮತ್ತು ರಾಮಣ್ಣನ ಅಪ್ಪ ಅಜ್ಜಿ ಊರಿಗೆ ಬರ್ತಾ ಇದ್ದಾರೆ. ಅವಳು ಹುಡುಗಿ ಅಂತೂ ಭಾಳ ಜೋರು ಮಾಡಿಕೊಂಡು ಮಧ್ಯದಲ್ಲಿ ಬರ್ತಾ ಇರ್ತಾರೆ. ಕಾರ್ ಕೆಟ್ಟೋಗುತ್ತೆ. ಆಮೇಲೆ ಊರಿಗೆ ಫೋನ್ ಮಾಡಿ ರಾಮಣ್ಣ ಟ್ಯಾಕ್ಟ್ರ್ ಥರ ಕೇಳ್ತಾನೆ ಅವನ ಫ್ರೆಂಡಿಗೆ. ಅವನು ಟ್ಯಾಕ್ಟ್ರ್ ತೊಗೊಂಡು ಬರ್ತಾನೆ. ಟ್ಯಾಕ್ಟ್ರ್ ತೊಗೊಂಡು ಬಂದಮೇಲೆ ಟ್ಯಾಕ್ಟ್ರಿಗೆ ಹತ್ತಲ್ಲ ಅಂತಿರ್ತಾಳೆ. ಕೊನೆಗೆ ಇನ್ನೇನು ಮಾಡೋದು, ಹಳ್ಳಿ ಕಣವ ಇದು, ಕಾರ್ಗಳಿರಲ್ಲ ಇಲ್ಲಿ, ಬಾವು ಹತ್ತು ಅಂತ ಅಜ್ಜಿ ಕರೀತಾಳೆ. ಆಮೇಲೆ ಬಂದು ಹತ್ತು ಕೂತ್ಕೊತಾಳೆ ಕಾರಿಗೆ, ಟ್ಯಾಕ್ಟ್ರಿಗೆ. ಆಮೇಲೆ ಅಜ್ಜಿ ಮಗ ಇಬ್ಬರು ಹತ್ತು ಕೂತ್ಕೋತಾರೆ. ರಾಮಣ್ಣನೇ ಟ್ಯಾಕ್ಟ್ರ್ ಓಡಿಸ್ತಾನೆ. ಅವನ ಫ್ರೆಂಡನ್ನ ಅದೇನೋ ಇದು ಕಾರ್ ಕೆಟ್ಟೋಗಿದೆ, ಕಾರನ್ನು ರಿಪೇರಿ ಮಾಡಿಸ್ಕೊಂಡು ತಗೋಬಾ ಅಂತ ಹೇಳ್ತಾನೆ. ಮನೆ ಹತ್ರ ಹೋಗ್ತಾರೆ. ಅಜ್ಜಿ ಹೇಳುತ್ತೆ, ಹೋಗ್ಬಿಟ್ಟು ನಿನ್ನ ಹೆಂಡ್ತಿಗೆ ಒಂಚೂರು ಸಮಾಧಾನವಾಗಿ ಹೇಳೋಗೋ ಅಂತ ಹೇಳುತ್ತೆ. ಅವ್ವ ನಾನು ಹೋಗಲ್ಲ ಕಣವ, ಹೋದರೆ ಅವಳು ಸುಮ್ಮನೆ ಬಿಟ್ಟಾಳ ನನ್ನ, ನಾನು ಹೋಗಲ್ಲ ಕಣವ ಅಂತಾನೆ. ನೀನು ಹಿಂಗಂದ್ರೆ ಹೆಂಗ್ಲಾ, ಹೋಗೋ ಹೇಳೋಗ್ಲಾ ಅಂತಾಳೆ. ಹೋಗವ ನಾನು ಹೋಗಲ್ಲ ಅಂತ ಹೇಳ್ತಾನೆ. ಆದರೂ ಕೇಳಲ್ಲ. ಹೋಗ್ಲಾ ಅನ್ನತ್ತೆ. ಸರಿ ಹೋಗ್ಬಿಟ್ಟು ಜಯ ಅಂತ, ಅಯ್ಯೋ ಆರತಿ ತಗೊಬರೋಷ್ಟರೊಳು ಬಂದೇ ಬಿಟ್ರಲ್ಲ, ಆಚೆ ಇದ್ದಿದ್ರೆ ಏನಾಗ್ತಿತ್ತು, ಇಷ್ಟು ಬೇಗ ಅರ್ಜೆಂಟಾಗಿತ್ತ ಒಳಗೆ ಕೊಡು ಬರೋಕ್ಕೆ ಅಂತ ಹೇಳ್ತಾಳೆ. ಆವಾಗ ಹಂಗಲ್ಲ ಜಯ, ಒಂದು ಮಾತು ಹೇಳ್ತೀನಿ ಕೇಳು ಅಂತ. ರಾಮಣ್ಣನ ಫ್ರೆಂಡು ಬಂದಿದ್ದಾರೆ, ಅವ್ರಿಗೂ ಆರತಿ ಮಾಡಬೇಕು, ಇಬ್ರಿಗೂ ಸೇರಿಸಿ ಮಾಡಬೇಕು ಅಂತ. ರಾಮಣ್ಣನ ಫ್ರೆಂಡಾ, ಸರಿ ಬಿಡಿ ಮಾಡೋಣಂತೆ, ಅದಕ್ಕೆ ಯಾಕೆ ಅಷ್ಟೊಂದು ವರಿ ಮಾಡ್ಕೊತೀರಾ, ಮಾಡೋಣಂತೆ ಅಂತ. ಆಮೇಲೆ ಆಚೆ ಬರ್ತಾಳೆ. ಬಂದಾಗ ರಾಮಣ್ಣನ ನೋಡ್ತಾಳೆ. ಮಧ್ವಣ್ಣನ ಗೆಟಪ್ಪಲ್ಲಿ ಇರ್ತಾನಲ್ವ, ನೋಡ್ಬಿಟ್ಟು ತುಂಬ ಖುಷಿಯಾಗುತ್ತೆ. ಅಯ್ಯೋ ಏನ್ಲ ಮಗ, ಹಿಂಗಿಷ್ಟು ಚೆನ್ನಾಗಾಗಿಯಕ್ಕನ್ಲ, ನನ್ನ ಕಣ್ಣೇ ನಿನ್ನೆ ದೃಷ್ಟಿ ತಾಗುತ್ತೆ ನನಗಿದೆ ಅಂತೇಳ್ಬಿಟ್ಟು ದೃಷ್ಟಿ ಎಲ್ಲ ತೆಗಿತಾಳೆ. ಆಮೇಲೆ ಸರಿ ಕಣವ ಅಂತ ಹೇಳ್ತಾನೆ. ನೀನು ಹೆಂಗಿದೀಯವ ಅಂತ ಕೇಳ್ತಾನೆ. ನಾನು ಚೆನ್ನಾಗಿದ್ದೀನಿ ಕನ್ಲ, ನೀನು ಚೆನ್ನಾಗಿದೀಯನ್ಲ ಅಂತಾಳೆ. ಎಲ್ಲ ನಾನು ಚೆನ್ನಾಗಿದ್ದೀನಿ ಕಣವ ಅಂತ ಹೇಳ್ತಾನೆ. ಆಮೇಲೆ ಎಷ್ಟೊತ್ತಿ ಬತ್ತೀಯ ಮಗ ಅನ್ಕೊಂಡು ಕಾಯ್ತಾ ಇದ್ದೆ ಕಣೋ ಅಂತ. ಹೌದು ಕಣವ, ನಾನು ಎಷ್ಟೊತ್ತಿ ನಿನ್ನ ನೋಡ್ತೀನಿ ಅಂತ ಕಾಯ್ತಾ ಇದ್ದೆ ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಆರತಿ ಮಾಡೋಕ್ಕೆ ಹೋಗ್ತಾಳೆ ತಗೊಂಡು. ಆವಾಗ ಇನ್ನೂ ಜಯ ಇನ್ನೊಬ್ಬರು ಇದ್ದಾರೆ, ಬರ್ತಾರೆ ತಾಳು ಅಂತ. ಇನ್ನೊಬ್ರು ಯಾರು, ಇವನು ರಾಮಣ್ಣ ಫ್ರೆಂಡಾ, ಸರಿ ಬರಲಿ ಬಿಡಿ ಅಂತೇಳಿ ತಾಳು ಬರಲಿ ಅಂತ ಕಾಯ್ತಾ ಇರ್ತಾರೆ. ಆಮೇಲೆ ಬಾವಾ ಅಂತಾಳೆ ಅಜ್ಜಿ. ಆಮೇಲೆ ಅವಳು ಆ ಕಡೆಯಿಂದ ಟ್ಯಾಕ್ಟ್ರು ಮರೆಯಲ್ಲಿ ನಿಂತಿರ್ತಾಳೆ. ಅಲ್ಲಿಂದ ಬರ್ತಾಳೆ. ಬಂದ ಮೇಲೆ ದಡ್ಡ ಅಂದ್ಕೊಂಡು ಬರ್ತಾಳೆ, ಏನು ಕೈ ಬೀಸ್ಕೊಂಡು. ಆಮೇಲೆ ಇವಳು ಯಾಕೆ ಬರ್ತಿದ್ದಾಳೆ ಅಂತ ನೋಡ್ತಾ ಇರ್ತಾಳೆ. ಆಮೇಲೆ ಇವಳೇಕವ ರಾಮಣ್ಣ ಮದುವೆ ಆಗಿರೋ ಹುಡುಗಿ ಅಂತ ಗಂಡ ಹೇಳ್ತಾನೆ. ಹೇಳಿದ ತಕ್ಷಣ ಶಾಕ್ ಆಗ್ಬಿಡ್ತಾಳೆ. ಏನು ಹೇಳ್ತಾಯಿದ್ದೀರಾ ಅಂತ. ರಾಮಣ್ಣನ ಮದುವೆ ಆಗಿರೋ ಹುಡುಗಿ ಇವಳೇ, ಇವಳ್ದು ಮದುವೆ ನಿಂತೋಯ್ತು, ಹಂಗಾಗ್ಬಿಟ್ಟು ಕೊನೆಗೆ ರಾಮಣ್ಣ ಮದುವೆ ಆಗಬೇಕಾಯ್ತು ಅಂತ. ಮತ್ತು ನನಗೊಂದು ಮಾತು ಕೇಳ್ದಂಗೆ ಹೆಂಗೆ ಮಾಡಿದ್ರಿ ಅಂತ ಕೇಳ್ತಾಳೆ. ನಿನ್ನ ಮಾತು ಕೇಳಿದು ಫೋನ್ ಮಾಡಿದ್ವಲ್ಲ ಜಯ, ಹೇಳಿಲ್ವಾ ಅಂತ. ನೀನು ಹೆಂಗೋ ಒಪ್ಕೊಂಡೆ ರಾಮಣ್ಣ, ನಿಂಗೆ ಬುದ್ಧಿ ಇರಲಿಲ್ವೇನೋ ಅಂತ ಕೇಳ್ತಾಳೆ. ಆವಾಗ ರಾಮಣ್ಣ ಹೇಳ್ತಾನೆ, ಫೋನ್ ಮಾಡಿದಾಗ ಅಪ್ಪ ಏನು ಹೇಳುತ್ತೆ ಅದು ಕೇಳೋ ಅಂತ ಹೇಳ್ದಲ್ಲವ ನೀನು, ಅಪ್ಪ ಹೇಳ್ದಂಗೆ ಮಾಡು ಅಂದಲ್ಲವ ಅಂತ ಅಂದ. ಅಮ್ಮ ಅಪ್ಪ ಹೇಳ್ದಂಗೆ ಮಾಡು ಅಂತ ಅಂದ, ನಾನು ಯಾವಾಗ ಹೇಳಿದ್ನೋ, ಹೇಳ್ದಲ್ಲವ ನೀನು ಅಂತಾನೆ. ಆಮೇಲೆ ಸರಿ ಪ್ಲಾಸ್ಪಕ್ಕಿಗೆ ಹೋಗಿ ನೋಡ್ತಾಳೆ. ಅವಳು ಅಂದಿದ್ದೆ ಒಂದು, ಇವನು ಅಂದಿದ್ದೆ ಒಂದು, ಅದಾಗಿದ್ದೆ ಇನ್ನೊಂದು, ಎಲ್ಲ ಗಡಿಬಿಡಿ ಆಗೋಗಿರುತ್ತೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಬದುಕಲ್ವಲ್ಲ ಮಗ ಅಂತ ಅವಳಿಗೆ ಚಿಂತೆ ಹತ್ಕೊಬಿಟ್ಟುತ್ತೆ. ಆಮೇಲೆ ಲಾಸ್ಟಲ್ಲಿ ಸೊಸೆಗೆ ಆರತಿ ಮಾಡಿ ಅಂದಾಗ, ನಾನು ಮಾಡಲ್ಲ, ಸತ್ರೂ ಮಾಡಲ್ಲ ಅವಳಿಗೆ ಆರತಿ ಅಂತ ಹೇಳ್ಬಿಟ್ಟು ಆ ಫ್ಲ್ಯಾಶ್ಬ್ಯಾಕಲ್ಲಿ ಅವಳು ನಾಟಕಕ್ಕೆ ಹೋಗಿದ್ದು, ನಾಟಕದಲ್ಲಿ ಇವಳು ಜೋರು ಮಾಡಿದ್ದು, ಆಮೇಲೆ ಮನೆ ಹತ್ರ ಬಂದಿದ್ದು, ಮನೆ ಹತ್ರ ಜೋರು ಮಾಡಿದ್ದು, ಮನೆ ಹತ್ರ ಅವಳು ಜೋರು ಮಾಡಿದ್ದು, ನಿನ್ನ ಮನೆಗೆ ಯಾರು ಸೊಸೆಯಾಗಿ ಬರ್ತಾರೆ ಅಂದಿದ್ದು, ನೀನೇನಾರ ನನ್ನ ಮನೆ ಸೊಸೆಯಾಗಿ ಬಂದರೆ ಕುತ್ತಿಗೆ ರಾಚಿ ನುಗ್ತೀನಿ ಅಂದಿದ್ದು, ಎಲ್ಲ ಫ್ಲ್ಯಾಶ್ಬ್ಯಾಕಿಗೆ ಹೋಗಿ ಎಲ್ಲನೂ ನೆನ್ಕೋತಾಳೆ. ನೆನ್ಕೊಂಡಾಗ ಒಂಥರ ಮುಖ ನೋಡೋಕ್ಕೂ ಇಷ್ಟ ಆಗಲ್ಲ, ಯಾರಿಗೆ ಜೈಂಗೆ ಇಷ್ಟ ಆಗಲ್ಲ. ಆಮೇಲೆ ಆರತಿನೂ ಮಾಡಲ್ಲ, ಏನು ಮಾಡಲ್ಲ ಅಂಥೇಳಿ ಬೈಕೊಂಡು ನಾನು ಇರೋದೇ ಇಲ್ಲ ಹಂಗೆ ಹಿಂಗೆ ಅಂತ ಹೋಗ್ತಾಳೆ. ಈಗೇನು ಆರತಿ ಮಾಡಿ ಒಳಗೆ ಕರ್ಕೋಬೇಕಾ ಅಥವಾ ಹಂಗೆ ಹೋಗ್ಲ ನಾನು ಒಳಕ್ಕೆ ಅಂತಾಳೆ ಇವಳು ಐಶ್ವರ್ಯ.
ಆಮೇಲೆ ಇರವ ಆರತಿ ಮಾಡೇ ಹೋಗಬೇಕು, ಇರವ ಒಂದು ನಿಮಿಷ ಇರವ ಅಂತ ಹೇಳ್ತಾಳೆ. ಅತ್ತೇನೂ ಹೇಳ್ತಾಳೆ, ಅಲ್ಲ ಅತ್ತವ ನಿಮಗಾದರೂ ನಾನು ಹೇಳಿದ್ನಾ ಹಿಂಗೆ ಮದುವೆ ಮಾಡ್ಕೊಬನ್ನಿ ಅಂತೇಳಿ, ಏನತ್ತವ ಮಾತಾಡ್ತೀರ ಅಂತ. ಇಲ್ಲ ಕಣವ ಅಂತ. ಮತ್ತು ನಿಮಗೆ ಹೇಳಿದ್ನೇನ್ರಿ ಅಂತ ಜೋರಾಗ್ಬಿಡ್ತಾಳೆ. ಆಮೇಲೆ ಜ್ಯೋತಿಷ್ಯ ಏನು ಹೇಳಿದ್ದ ಅದನ್ನು ಬೇರೆ ನೆನ್ಕೋತಾಳೆ. ಅವ್ನು ಯಾವತ್ತು ಮಾಂಗಲ್ಯ ಕಟ್ಕೊಬತ್ತಾನೆ ಅವತ್ತೇ ಸತ್ತೋಗ್ತಾನೆ ಅಂತ ಹೇಳ್ಬಿಟ್ಟಿರ್ತಾನೆ. ಅದು ಬೇರೆ ಭಯ ಇವಳಿಗೆ. ಏನೇನಾಗುತ್ತೋ ಏನೇನು ಕಥೆಯೋ ಅಂತ ಫುಲ್ಲು ತಲೆ ಕೆಡ್ಸ್ಕೊ ಕೂತ್ಬಿಟ್ಟಿರ್ತಾಳೆ ಜಯ. ತಲೆ ಕೆಡ್ಸ್ಕೊಂಡು ಆರತಿನೂ ಮಾಡಲ್ಲ, ಏನಿಲ್ಲ, ಹೋಗ್ಬಿಡ್ತಾಳೆ ಆ ಕಡೆಗೆ. ಆಮೇಲೆ ಗಂಡನೂ ಹೋಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಅಜ್ಜಿ ಬರಲ್ಲ, ಅಲ್ಲಿ ನಿಂತಿರ್ತಾಳೆ. ಫಸ್ಟ್ ಇವ್ರನ್ನ ಮಂದು ಮುಸ್ಕೊಬರಲ್ಲ, ಆಮೇಲೆ ಹೋಗಿ ಅಂತೆ. ಅಲ್ಲಿ ನಿಂತಿರ್ತಾಳೆ, ಎಲ್ಲೂ ಹೋಗಲ್ಲ, ಬರಲ್ಲ ಅಂತೇಳಿ. ಆಮೇಲೆ ಸರಿ ಅಂತೇಳಿ ಇವರು ಫ್ರೆಂಡ್ ಇದ್ರಲ್ಲ, ಫ್ರೆಂಡ್ ಮಗಳು ಇಬ್ಬರು ಸೇರಿ ಆರತಿ ಮಾಡ್ತಾರೆ. ಆರತಿ ಮಾಡಿ ಒಳಗೆ ಕರ್ಕೊಂತಾರೆ. ಆಮೇಲೆ ನನ್ನ ರೂಮ್ ಎಲ್ಲಿದೆ ತೋರಿಸ್ತೀರಾ ಅಂತಾಳೆ. ಹೌದು ಅದೇ ರೂಮು ಅದಕ್ಕೆ ಅಂತ. ಏನು ಅದಕ್ಕೇನೂ ಇಲ್ಲ ಪತ್ಗೆನೂ, ನನ್ನ ಅದಕ್ಕೆ ಅಂದರೆ ನೋಡಿ ಇನ್ನೊಂದು ಸಲ ಅಂತಾಳೆ. ಸರಿ ಅಲ್ಲಿ ನೋಡಿ ಅದಿದೆ ರೂಮು, ಅಲ್ಲಿದೆ ಹೋಗಿ ಅಂತಾಳೆ. ಆಮೇಲೆ ಅವಳು ರೂಮಿಗೆ ಹೋಗ್ತಾಳೆ. ಇವಳು ಜಯ ಆರತಿ ಮಾಡಲ್ಲ, ಕೋಪ ಬಂದಿರುತ್ತೆ. ಆಮೇಲೆ ಇವನೇ ಜೈನ್ ಗಂಡನೇ ಹೋಗ್ತಾನೆ ಸಮಾಧಾನ ಮಾಡೋಕ್ಕೆ ಹೋದರೂ ಸಮಾಧಾನ ಆಗಲ್ಲ. ಆಮೇಲೆ ಏನು ಮಾಡಬೇಕು ಅಂತ ಗೊತ್ತಾಗ್ದಲೇ ತಲೆ ಕೆಟ್ಟೋಗುತ್ತೆ. ಇಷ್ಟೊಂದು ವೇಷ ಸಾಧಿಸ್ತಾಳಲ್ಲ, ಏನು ಮಾಡೋದು ಅಂತ. ಅವಳು ಹಂಗೇನೆ ಬಜಾರ್ತನ ಮಾಡಿ ಬಾಯಿ ಬಂದಂಗೆ ಬೈದಿರ್ತಾಳೆ ಇವಳು ಐಶ್ವರ್ಯ. ಅದೇ ಅವಳಿಗೆ ಸೇಡು ಉಟ್ಕೊಬಿಟ್ಟೈತೆ. ಅವಳು ನನ್ನ ಸೊಸೆಯಾಗಿ ಬಂದರೆ ನಾನು ಸುಮ್ಮನೆ ಬಿಡಲ್ಲ ಅಂತ ಅವಾಗ ಚಾಲೆಂಜ್ ಹಾಕಿರ್ತಾಳಲ್ಲ. ಇವಾಗ ಅವಳೇ ಸೊಸೆಯಾಗಿ ಬಂದ್ಬಿಟ್ಟವಳೆ. ಅಜ್ಜಿಗಂತೂ ಖುಷಿ, ಏನು ಸಖತ್ ದಿಲ್ ಖುಷಿಯಾಗಿ ಬಟ್ ಚೆನ್ನಾಗಿ ಎಂಜಾಯ್ ಮಾಡ್ತೈತೆ ಅಜ್ಜಿ. ಆಮೇಲೆ ರಾಮಣ್ಣಂಗೆ ಅಯೋಮಯ್ಯ, ಪಾಪ ಅವನಿಗೇನು ಗೊತ್ತಿಲ್ಲ. ಅಯ್ಯೋ ಹಿಂಗಾಗೋಯ್ತಲ್ಲ ಅಂತೇಳ್ಬಿಟ್ಟು ಅವನ ಚಿಂತೆ ಅವನಿಗಾಗೋಯ್ತು. ಆಮೇಲೆ ಇವಳು ಜಯ ಈ ಕಡೆ ಸಿಟ್ಕೊಂಡು ಹೋಗಿದ್ದಾಳೆ, ಆ ಕಡೆ ನಿಂತವಳೆ. ಅವಳು ಪಾಪ ಈರನೊಬ್ಬನ ಮಗ ಮದುವೆ ನೋಡಲಿಲ್ಲ, ಏನಿಲ್ಲ, ತಕ್ಷಣಕ್ಕೆ ಮದುವೆ ಮಾಡ್ಕೊಂಡು ಕರ್ಕೊಬಂದಾರೆ ಅಂದರೆ ಹೆಂಗೆ ಆಗಬೇಡ, ಸಖತ್ತು ಚಿಂತೆ ಮಾಡ್ತಾಳೆ. ಆಮೇಲೆ ಜಯಂಗಂತೂ ಸಖತ್ತು ಚಿಂತೆ ಆಗುತ್ತೆ. ಮಗ ಏನಾಯ್ತನೋ ಏನೋ, ಜ್ಯೋತಿಷ್ಯ ಬೇರೆ ಹೇಳಿದನಂಗಂತ, ಮಾಂಗಲ್ಯ ಧಾರಣೆ ಆದ ತಕ್ಷಣ ಮಗ ಸಾಯ್ತಾನೆ ಅಂತ ಅದು ಬೇರೆ ಚಿಂತೆ ಹತ್ಕೊಬಿಟ್ಟೈತೆ. ಏನಾಗ್ತಾನೋ ಏನೋ ಅಂತ ಪಾಪ ಅವಳು ದಿಕ್ಕೆ ತೋಚಿದಂಗೆ ಆಗೋಗಿದ್ದಾಳೆ. ಅದರಲ್ಲಿ ಅಜ್ಜಿದು ಖುಷಿ, ಯಾವ ಜ್ಯೋತಿಷ್ಯನಿಲ್ಲ, ಸುಡುಗಾಡು ಇಲ್ಲ, ಸುಮ್ಮ ಕೂತ್ಕ ಅನ್ನಂಗೆ ಅದ್ರದ್ದು ಚಿಂತೆ. ಅಯ್ಯೋ ಇವಳಿಗೆ ಎಲ್ಲಿ ನನ್ನ ಮಗ ಏನಾಗ್ಬಿಡ್ತಾನೋ ಅಂತ ಇವಳಿಗೆ ಚಿಂತೆ. ಎರಡು ಕಡೆ ಸೇರಿಕೊಂಡು ಪಾಪ ಗಂಡ ಅಲ್ಲಿ ಒದ್ದಾಡ್ತಾ ಇದ್ದಾನೆ. ರಾಮಣ್ಣ ಹೋಗಿ ಒಂದು ಕಡೆ ಸೇರ್ಕೊಂಡವನೆ. ಇದೇನು ಹಿಂಗಾಗೋಯ್ತಲ್ಲ, ಹೇಳಿಲ್ಲ ಅಂತವಳೆ, ಅಪ್ಪ ಹೇಳವಳೆ ಅಂತ ಅಂದ, ಇದೇನಪ್ಪ ಈ ಕತೆ ಆಗೋಯ್ತಲ್ಲ ಅಂತೇಳಿ ಗಂಡ ಕೈ ಮುಗಿತಾಳೆ. ಇಂಥ ಎಡವಟ್ಟು ಕೆಲಸ ಮಾಡೋಕ್ಕೆ ಎಷ್ಟು ದಿವಸದಿಂದ ಕಾಯ್ಕೊಂಡು ಕೂತಿದ್ದೆ ನೀನು ಅಂತೇಳ್ಬಿಟ್ಟು ಸಿಟ್ಟು ಬಂದು ಕೈ ಮುಗಿತಾಳೆ. ನಿನ್ನ ಮಾತು ಕೇಳಿ ಸಾಕಾಯಿತು, ಇನ್ನು ನೀನು ಮಾತಾಡಬೇಡ, ಸುಮ್ಮನಿರು ಅಂತೇಳ್ಬಿಟ್ಟು. ಆಮೇಲೆ ಹೋಗ್ಬಿಡ್ತಾಳೆ. ಹಂಗೆ ಅಂದ್ಕೊಂಡು ಸಿಟ್ಟು ಬಂದು ಆ ಕಡೆ ಹೋಗ್ಬಿಡ್ತಾಳೆ. ಪಾಪ ಎಂಥವ್ರಿಗಾದರೂ ಬೇಜಾರಾಗುತ್ತೆ. ಹೌದು, ಅವಳಿಗೆ ಅಂತಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ.